ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಿಮಗೆ ಗೊತ್ತಿರಬಹುದು ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಅವರು ಒಂದು ಅನ್ಪ್ರೆಡಿಕ್ಟೇಬಲ್ ವಿಚಾರನ ಪುಲ್ ಮಾಡ್ತಾರೆ. ಆ ಒಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಫೈನಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗ್ತಾರೆ. ಲಿಟರಲಿ ರಸಲ್ ಮೇನಿಯಾ ಹತ್ರ ಇಟ್ಕೊಂಡು ಡಬ್ಲ್ಯೂ ಅವರು ಈ ರೀತಿ ಚಾಂಪಿಯನ್ಶಿಪ್ ಚೇಂಜ್ ನ ಮಾಡ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿದ್ವು. ಬಟ್ ಡಬ್ಲ್ಯೂ ಅವರು ನಿಜವಾಗ್ಲೂ ಕೂಡ ಈ ರೀತಿ ಮಾಡ್ತಾರ ಅಂತ ಒಂದು ಡೌಟ್ ಇತ್ತು. ಬಟ್ ಡಬ್ಲ್ಯೂ ಅವರು ಆ ಒಂದು ಕೆಲಸನ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಈಗ ರಸಲ್ ಮೇನಿಯಾ 42 ನ ಎಲ್ಲಾ ಪ್ಲಾನ್ಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಮತ್ತೊಮ್ಮೆ ರಿರೈಟ್ ಮಾಡ್ತಾ ಇದ್ದಾರೆ. ಅಂಡ್ ಒಂದು ಸ್ಕೆಚ್ ನ ಹಾಕೊಂಡು ಕೂತ್ಕೊಂಡಿದ್ದಾರೆ. ಈ ಮ್ಯಾಚಸ್ ಗಳನ್ನ ನಾವು ರಸಲ್ ಮೇನಿಯಾದಲ್ಲಿ ಮಾಡ್ತೀವಿ ಅಂತ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿತ್ತು, ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ಮೊದಲು ನಮಗೆ ರಸಲ್ ಮೇನಿಯಾ 42 ಅಲ್ಲಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ರು ಅಂತಾನು ಕೂಡ ತಿಳಿಸಿದ್ದೆ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಈಗ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ರಸಲ್ ಮೇನಿಯಾ 42 ಪ್ಲಾನ್ ನ ಸ್ಕ್ರಾಪ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಅಂದ್ರೆ ಈಗ ನಮಗೆ ರಸಲ್ ಮೇನಿಯಾ 42 ಅಲ್ಲಿ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗೋದಿಲ್ಲ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ಲಬೇಕು ಅನ್ನೋ ಒಂದು ಡಿಸಿಷನ್ ನ ಡಬ್ಲ್ಯೂ ಅವರು ಬುಧವಾರ ತಗೋತಾರಂತೆ. ಅಂಡ್ ಅಲ್ಲೇ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಪ್ಲಾನ್ ನ ಅಫಿಷಿಯಲ್ ಆಗಿ ಕ್ಯಾನ್ಸಲ್ ಮಾಡ್ತಾರೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಅಪ್ಡೇಟ್ ಅಲ್ಲಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಡಬ್ಲ್ಯೂ ಅವರು ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಡ್ರೂ ಮ್ಯಾಕೆಂಟೈರ್, ಜೇಕೋಬ್ ಫಾಟು ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ. ಈ ಒಂದು ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತಾ, ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಾ, ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಬಟ್ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಕೂಡ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಒಂದು ಐಡಿಯಾ ಕೂಡ ನಮಗೆ ಸಿಕ್ಕಿತ್ತು ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಜೇಕೋಬ್ ಫಾಟು ಅವರ ಕಾರಣದಿಂದಾನೆ ಆ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸೋತಿತ್ತು. ಅಂಡ್ ಆ ಕಡೆ ನಮ್ಮ ಜೇಕೋಬ್ ಫಾಟು ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಸೊ ಜೇಕೋಬ್ ಫಾಟು, ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಈ ಒಂದು ಮ್ಯಾಚ್ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತಾ ಅನ್ನೋದು ಒಂದು ದೊಡ್ಡ ಡೌಟ್. ಯಾಕಂದ್ರೆ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ನಿಜವಾಗ್ಲೂ ಕೂಡ ರಸಲ್ ಮೇನಿಯಾಗೆ ಥಿಂಕ್ ಮಾಡ್ತಾರ ಅಂತ. ಈಗ ಹಾಗಾದ್ರೆ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕ್ಯಾನ್ಸಲ್ ಮಾಡಿರೋ ಕಾರಣ ರೋಮನ್ ರೈನ್ಸ್ ಅವರು ಯಾರನ್ನ ಫೇಸ್ ಮಾಡ್ತಾರೆ, ಈ ಕಡೆ ಕೋಡಿ ರೋಡ್ಸ್ ಅವರು ಯಾರನ್ನ ಫೇಸ್ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ದೊಡ್ಡ ಕನ್ಫ್ಯೂಷನ್ ಈಗ ನಮ್ಮ ಮುಂದೆ ನಿಂತಿದೆ. ಆ ಕಡೆ ಕೋಡಿ ರೋಡ್ಸ್ ಅವರು ಯಾರು ಫೇಸ್ ಮಾಡ್ತಾರೆ ಗೊತ್ತಿಲ್ಲ, ಈ ಕಡೆ ಡ್ರೂ ಮ್ಯಾಕೆಂಟೈರ್ ಅವರು ಯಾರನ್ನ ಫೇಸ್ ಮಾಡ್ತಾರೆ ಗೊತ್ತಿಲ್ಲ. ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತಾ, ಅಥವಾ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ಪ್ಲಾನ್ ಮಾಡ್ತಾರಾ, ಡ್ರೂ ಮ್ಯಾಕೆಂಟೈರ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಏನಾದ್ರೂ ನಮಗೆ ನೋಡೋದಕ್ಕೆ ಸಿಗುತ್ತಾ. ಬಹಳಷ್ಟು ಪಾಸಿಬಿಲಿಟೀಸ್ ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎಸ್ ಗೈಸ್, ತುಂಬಾನೇ ಪಾಸಿಬಿಲಿಟೀಸ್ ಇರೋ ಕಾರಣ ನಾನು ಕೆಲವೊಂದಷ್ಟು ಪಾಸಿಬಿಲಿಟಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ನಮಗೆ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಕೂಡ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಈಗ ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ಸೋತಿದ್ದಾರೆ. ಅಷ್ಟೇ ಅಲ್ಲ, ಮಂಡೇ ನೈಟ್ ರೋ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಕೋಡಿ ರೋಡ್ಸ್ ಅವರ ನೇಮ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಇವರ ಮ್ಯಾಚ್ ಆಗೋದು ಇನ್ನು ಕೂಡ ಡಬ್ಲ್ಯೂ ಕಂಪನಿಯಲ್ಲಿ ಬಾಕಿ ಇದೆ. ಇವರ ನಡುವೆ ರೀಸೆಂಟ್ ಆಗಿ ಫೇಸ್ ಆಫ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಅಂತಾನೆ ಹೇಳ್ಬೇಕು. ಸೊ ಡಬ್ಲ್ಯೂ ಅವರು ಏನಾದ್ರೂ ರಸಲ್ ಮೇನಿಯಾಗೆ ಯಾವುದೇ ರೀತಿಯ ದಾರಿ ಸಿಗ್ಲಿಲ್ಲ ಅಂದ್ರೆ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಕೂಡ ಪ್ಲಾನ್ ಮಾಡಬಹುದು. ಆ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ರಾಯಲ್ ರಂಬಲ್ ನ ಗೆದ್ದು ಡೌಟ್ ಇದೆ, ಆದ್ರೂ ಕೂಡ ಗೆಲ್ಲಿಸಬಹುದು. ಡಬ್ಲ್ಯೂ ಅವರು ಏನು ಹೇಳೋದಕ್ಕಾಗುದಿಲ್ಲ ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ. ರಾಯಲ್ ರಂಬಲ್ ನ ಗೆದ್ದು ಅಥವಾ ಎಲಿಮಿನೇಷನ್ ಚೇಂಬರ್ ನ ಗೆದ್ದು ರಸಲ್ ಮೇನಿಯಾದಲ್ಲಿ ಸಿಎಂ ಪಂಕ್ ಅವ್ರನ್ನ ಫೇಸ್ ಮಾಡಬಹುದು. ಅಷ್ಟೇ ಅಲ್ಲ, ಈ ಕಡೆ ನಮ್ಮ ರೋಮನ್ ರೈನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ಕೂಡ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ನಿಮಗೆ ಗೊತ್ತಿರಬಹುದು ಡ್ರೂ ಮ್ಯಾಕೆಂಟೈರ್ ಅವರು ಈಗ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ನ ಗೆಲ್ಲಬಹುದು ಅಂತ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರಿಗೂ ಕೂಡ ರೋಮನ್ ರೈನ್ಸ್ ಅವರ ಜೊತೆ ಫ್ಯೂಡ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ. ಅಂಡ್ ಡಬ್ಲ್ಯೂ ಅವರು ಅದೇ ಓಲ್ಡ್ ಬ್ಲಡ್ ಲೈನ್ ಹಂಟರ್ ಸ್ಟೋರಿ ಲೈನ್ ನ ತಗೊಂಡ್ ಬರಬಹುದು. ಅಂಡ್ ಫೈನಲಿ ಡ್ರೂ ಮ್ಯಾಕೆಂಟೈರ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ರಸಲ್ ಮೇನಿಯಾಗೆ ಸೆಟ್ ಮಾಡಬಹುದು. ಅಥವಾ ಡಬ್ಲ್ಯೂ ಅವರು ಸಿಂಪಲ್ ಆಗಿ ರ್ಯಾಂಡಿ ಓಟನ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಕೂಡ ರಸಲ್ ಮೇನಿಯಾಗೆ ಸೆಟ್ ಮಾಡಬಹುದು. ಅಂದ್ರೆ ರ್ಯಾಂಡಿ ಓಟನ್ ಅವರ ಹೀಲ್ ಟರ್ನ್ ಅಥವಾ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ಕಿ ತುಂಬಾ ದಿನದಿಂದ ಪೆಂಡಿಂಗ್ ಇರತಕ್ಕಂತಹ ರ್ಯಾಂಡಿ ಓಟನ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಕೂಡ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಅಥವಾ ಈಗ ತಾನೇ ಹೇಳದ್ನಲ್ಲ, ಡ್ರೂ ಮ್ಯಾಕೆಂಟೈರ್, ಜೇಕೋಬ್ ಫಾಟು ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಡಬ್ಲ್ಯೂ ಅವರು ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ರಸಲ್ ಮೇನಿಯಾದಲ್ಲಿ ಪ್ಲಾನ್ ಮಾಡಬಹುದು ಅಂತಾನೆ ಹೇಳ್ಬೇಕು. ಅಥವಾ ಡಬ್ಲ್ಯೂ ಅವರು ಇನ್ನೂ ನೆಕ್ಸ್ಟ್ ಲೆವೆಲ್ ಥಿಂಕ್ ಮಾಡಿ ರೋಮನ್ ರೈನ್ಸ್ ಅವರಿಗೆ ಸಿಂಪಲ್ ಆಗಿ ಬ್ರಾಕ್ ಲೆಸ್ನರ್ ಅವರನ್ನು ಕೂಡ ರಸಲ್ ಮೇನಿಯಾದಲ್ಲಿ ಅಪೋನೆಂಟ್ ಅಂತ ಫಿಕ್ಸ್ ಮಾಡಿಸಬಹುದು. ಎಸ್, ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಪ್ರಾಬಬ್ಲಿ ಈ ಬಾರಿಯ ರಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಅವರು ಗಂತರ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಮಂಡೇ ನೈಟ್ ರೋ ಅಲ್ಲಿ ನಾವು ನೋಡಿದ್ವಿ, ಗಂತರ್ ಹಾಗೆ ಏಜ್ ಸ್ಟೈಲ್ ಅವರ ಫ್ಯೂಡ್ ನ ಡಬ್ಲ್ಯೂ ಅವರು ಇನ್ನೂ ಕೂಡ ಡ್ರಾಗ್ ಮಾಡ್ತಾ ಇದ್ದಾರೆ. ಪ್ರಾಬಬ್ಲಿ ಈ ಒಂದು ಫ್ಯೂಡ್ ರಸಲ್ ಮೇನಿಯಾ ತನಕ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ರಸಲ್ ಮೇನಿಯಾದಲ್ಲಿ ಪ್ರಾಬಬ್ಲಿ ಗಂತರ್ ಅವರು ಏಜ್ ಸ್ಟೈಲ್ ಅವರನ್ನ ರಿಟೈರ್ಡ್ ಮಾಡಬಹುದು. ಸೊ ಗಂತರ್ ಹಾಗೆ ಏಜ್ ಸ್ಟೈಲ್ ಅವರ ಮ್ಯಾಚ್ ಏನಾದ್ರೂ ರಸಲ್ ಮೇನಿಯಾ ತನಕ ಡ್ರಾಗ್ ಆದ್ರೆ ಇಲ್ಲಿ ಬ್ರಾಕ್ ಲೆಸ್ನರ್ ಅವರಿಗೆ ಯಾವುದೇ ರೀತಿಯ ಅಪೋನೆಂಟ್
ಅಪೋನೆಂಟು ಉಳಿಯೋದಿಲ್ಲ. ನೀವು ಅನ್ಬೋದು ಬ್ರಾಕ್ ಲೆಸ್ನರ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ನು ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ಬೋದಲ್ಲ ಅಂತ. ಬಟ್ ನನ್ನ ಪ್ರಕಾರ ಡಬ್ಲ್ಯೂ ಅವರು ರಸಲ್ ಮೀನಿಯಾಗೆ ಬ್ರಾನ್ ಬ್ರೇಕರ್ ಹಾಗೆ ಸೆತ್ ರಾಲಿನ್ಸ್ ಅವರ ಮ್ಯಾಚ್ನ ಪ್ಲಾನ್ ಮಾಡ್ತಾರೆ ಅಂತ ಅನ್ಕೋತೀನಿ. ಅಂಡ್ ಅದಕ್ಕೋಸ್ಕರ ಗಾಯ್ಸ್ ಇಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಕೂಡ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಸಲ್ ಮೀನಿಯಾ 42 ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಇನ್ನೂ ಕೂಡ ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರ ಸ್ಟೋರಿ ಮುಗ್ದಿಲ್ಲ. ಸರ್ವೈವರ್ ಸೀರೀಸ್ ಅಲ್ಲಿ ಇವರಿಬ್ಬರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಕ್ತು, ಬಟ್ ಯಾವುದೇ ರೀತಿಯ ಕನ್ಕ್ಲೂಷನ್ ಇವರ ನಡುವೆ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಅಂಡ್ ಪ್ರಾಬಬ್ಲಿ ಡಬ್ಲ್ಯೂ ಅವರು ಈ ಒಂದು ಸ್ಟೋರಿನೇ ರಾಯಲ್ ರಂಬಲ್ ಅಲ್ಲಿ ಕಂಟಿನ್ಯೂ ಮಾಡಬಹುದು. ರಾಯಲ್ ರಂಬಲ್ ಅಲ್ಲಿ ಒಂದು ಬ್ರಾಕ್ ಲೆಸ್ನರ್ ಅವರು ರೋಮನ್ ರೈನ್ಸ್ ಅವರನ್ನ ಎಲಿಮಿನೇಟ್ ಮಾಡಬಹುದು, ಅಥವಾ ರೋಮನ್ ರೈನ್ಸ್ ಅವರು ಬ್ರಾಕ್ ಲೆಸ್ನರ್ ಅವರನ್ನ ಎಲಿಮಿನೇಟ್ ಮಾಡಬಹುದು, ಅಥವಾ ಇಬ್ರು ಫೈಟ್ ಮಾಡಿಕೊಂಡು ತನ್ನನ್ನ ತಾನೇ ಎಲಿಮಿನೇಟ್ ಮಾಡಬಹುದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನು ಕೂಡ ರಸಲ್ ಮೇನಿಯಾಗೆ ಬಿಲ್ಡ್ ಮಾಡಬಹುದು. ಈ ರೀತಿ ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು. ಒಂದು ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ, ಅಥವಾ ರೋಮನ್ ರೈನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಸ್ಕ್ರಾಪ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಆ ಕಡೆ ಕೋಡಿ ರೋಡ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓಟನ್ ಅವರ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಕೋಡಿ ರೋಡ್ಸ್, ಡ್ರೂ ಮ್ಯಾಕೆಂಟೈರ್ ಹಾಗೆ ಜೇಕಬ್ ಫಾಟ್ ಅವರ ಮ್ಯಾಚ್ ಕೂಡ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಏನೇ ಆಗಲಿ ಡಬ್ಲ್ಯೂ ಅವರು ಈ ಬಾರಿಯ ರಸಲ್ ಮೇನಿಯಾನ ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟೇಬಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಸಲ್ ಮೇನಿಯಾ ಇಷ್ಟು ಹತ್ರ ಇಟ್ಕೊಂಡು ಚಾಂಪಿಯನ್ಶಿಪ್ ನ ಚೇಂಜ್ ಮಾಡೋದಿದೆಯಲ್ಲ, ಇದು ತುಂಬಾನೇ ದೊಡ್ಡ ಡಿಸಿಷನ್ ಅಂತಾನೆ ಹೇಳ್ಬೇಕು. ಏನೇ ಆಗಲಿ ಡಬ್ಲ್ಯೂ ಅವರು ಈಗ ಒಂದು ಡಿಸಿಷನ್ ನ ತಗೊಂಡಿದ್ದಾರೆ. ಅಂಡ್ ಇದರಿಂದ ಅವರಿಗೇನೆ ಲಾಭ ಆಗಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈಗ ಸ್ಮ್ಯಾಕ್ ಡೌನ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಒಂದು ವೇಳೆ ಕೋಡಿ ರೋಡ್ಸ್ ಅವರು ಏನಾದ್ರು ಆ ಒಂದು ಮ್ಯಾಚ್ ಅಲ್ಲಿ ಜೇಕಬ್ ಫಾಟ್ ಅವರ ಕಾರಣ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ರೆ ಬುಡುಗುರು ಅದೇ ಕೋಡಿ ರೋಡ್ಸ್ ಬರ್ತಾರೆ ಸ್ಮ್ಯಾಕ್ ಡೌನ್ಗೆ ಅಂತ ನಾವೆಲ್ಲರೂ ಕೂಡ ಸ್ಮ್ಯಾಕ್ ಡೌನ್ ನ ಅಷ್ಟೊಂದೇನು ಸೀರಿಯಸ್ ಆಗಿ ತಗೋತಾ ಇರಲಿಲ್ಲ. ಬಟ್ ಈಗ ಡ್ರೂ ಮ್ಯಾಕೆಂಟೈರ್ ಅವರು ಚಾಂಪಿಯನ್ ಆಗಿರೋದ್ರಿಂದ ಮುಂದೆ ಏನಾಗುತ್ತೆ ಗುರು ಅನ್ನೋ ಒಂದು ಕ್ಯೂರಿಯಾಸಿಟಿಗಾದ್ರೂ ನಾವು ಸ್ಮ್ಯಾಕ್ ಡೌನ್ ನ ಟ್ಯೂನ್ ಮಾಡ್ತೀವಿ. ಇದರಿಂದ ಡಬ್ಲ್ಯೂಗೆ ಪ್ರಾಫಿಟ್ ಆಗಿದೆ ಅಂತಾನೆ ಹೇಳ್ಬೇಕು. ಅಂಡ್ ಈ ಬಾರಿಯ ರಸಲ್ ಮೇನಿಯಾ ನಿಜವಾಗ್ಲೂ ಕೂಡ ಅನ್ಪ್ರೆಡಿಕ್ಟೇಬಲ್ ಅಂತ ಅನ್ನಿಸ್ತಾ ಇದೆ. ಬಟ್ ಡಬ್ಲ್ಯೂ ಅವರು ಇದನ್ನ ಚೆನ್ನಾಗಿ ಪ್ಲಾನ್ ಮಾಡಿದ್ರೆ ನಿಜವಾಗ್ಲೂ ಈ ಬಾರಿಯ ರಸಲ್ ಮೇನಿಯಾ ಬೆಸ್ಟ್ ಮೇನಿಯಾಗಳಲ್ಲಿ ಒಂದಾಗುತ್ತೆ, ಅಥವಾ ವರ್ಸ್ಟ್ ಮೇನಿಯಾ ಕೂಡ ಆಗಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.